ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೇದಿಕ್ ಅಸ್ಟ್ರಾಲಜರ್ಗೆ ಸ್ವಾಗತ. ನಿಮಗೆ ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸದಾಗಿ ನೋಡ್ತಾ ಇರೋರು ಫಸ್ಟ್ ವೇದಿಕ್ ಅಸ್ಟ್ರಾಲಜರ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾವು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು. ಈ ವಿಡಿಯೋ ಇಷ್ಟ ಆದರೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಖಂಡಿತ ಮರಿಬೇಡಿ. ನಾನು ಇವಾಗ ತಿಳಿಸ್ಕೊಡ್ತಾ ಇದ್ದೀನಿ ತುಲಾ ರಾಶಿ ಬಗ್ಗೆ. ಬನ್ನಿ ನೋಡೋಣ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅಂತ ಕೇಳ್ಕೊತೀನಿ ಸ್ನೇಹಿತರೆ. ತುಲಾ ರಾಶಿಯ ಸ್ನೇಹಿತರಿಗೆ ಸ್ವಾಗತ. ಜಗತ್ತಿನಲ್ಲಿ ಕೆಲವು ಜನರಿರುತ್ತಾರೆ ಸ್ನೇಹಿತರೆ. ಅವರನ್ನು ನೋಡಿದರೆ ಎಲ್ಲರಿಗೂ ಇಷ್ಟವಾಗುತ್ತದೆ. ಅವರು ಎಲ್ಲಿರುತ್ತಾರೋ ಅಲ್ಲಿ ಸದಾ ಒಂದು ನಗುವಿರುತ್ತದೆ, ಒಂದು ಪಾಸಿಟಿವ್ ವಾತಾವರಣ ಇರುತ್ತದೆ. ಯಾರಿಗೆ ಕಷ್ಟ ಬಂದರೂ ತಮ್ಮ ಕೈಲಾದಷ್ಟು ಸಹಾಯ ಮಾಡಲು ಓಡಿ ಹೋಗುತ್ತಾರೆ. ಎಲ್ಲೇ ಜಗಳವಾದರೂ ಅಲ್ಲಿ ನಿಂತು ಇಬ್ಬರ ಕಷ್ಟವನ್ನು ಆಲಿಸಿ ನ್ಯಾಯ ಪಂಚಾಯಿತಿ ಮಾಡಿ ಒಡೆದ ಮನಸ್ಸುಗಳನ್ನು ಒಗ್ಗೂಡಿಸುವ ಅದ್ಭುತ ಕಲೆ ಇವರಿಗೆ ಕರಗತವಾಗಿರುತ್ತದೆ. ಇವರ ಮುಖದಲ್ಲಿ ಸದಾ ಒಂದು ಪ್ರಶಾಂತವಾದ ಕಲೆ ಮನೆ ಮಾಡಿರುತ್ತದೆ. ಆದರೆ ಹೊರಗಡೆ ಇಡೀ ಜಗತ್ತಿಗೆ ಅಷ್ಟು ಸುಂದರವಾಗಿ ಎಲ್ಲರನ್ನೂ ನಗಿಸುವವರಾಗಿ ಕಾಣುವ ಇವರು ರಾತ್ರಿ ತಮ್ಮ ಕೋಣೆಯ ಒಳಗೆ ಒಂಟಿಯಾಗಿರುವಾಗ ಅನುಭವಿಸುವ ಮಾನಸಿಕ ನರಕ ಯಾರಿಗೂ ಗುರುತಿಸುವುದಿಲ್ಲ. ತಮ್ಮ ಕಣ್ಣೀರನ್ನು ಯಾರಿಗೂ ಕಾಣದಂತೆ ದಿಂಬಿಗೆ ಒರೆಸಿಕೊಳ್ಳುತ್ತಾರೆ. ತಮ್ಮ ಎದೆಯಲ್ಲಿ ಸಾವಿರಾರು ನೋವುಗಳಿದ್ದರೂ ಅದನ್ನು ಅಚ್ಚುಕಟ್ಟಾಗಿ ಮರೆಮಾಚಿ ಬೇರೆಯವರ ಮುಖದಲ್ಲಿ ನಗು ತರಲು ತಮ್ಮ ಇಡೀ ಬದುಕನ್ನೇ ಸವಿಸುತ್ತಿರುವ ಈ ಅತ್ಯಂತ ಸುಂದರ, ಕರುಣಾಮಯಿ ಮತ್ತು ಅಷ್ಟೇ ಸೂಕ್ಷ್ಮವಾದ ರಾಶಿ ಎಂದರೆ ಅದುವೇ ತುಲಾ ರಾಶಿ. ಈ ವಾಹಿನಿಯಲ್ಲಿ ಅಂದರೆ ನಮ್ಮ ಚಾನಲಲ್ಲಿ ತುಲಾ ರಾಶಿಯವರ ಬಗ್ಗೆ ನಾವು ಹಿಂದೆ ವಿಚಾರಗಳನ್ನು ಹಂಚಿಕೊಂಡಾಗ ನಿಮ್ಮಿಂದ ಬಂದ ಕಮೆಂಟ್ಗಳು ನನ್ನ ಕಣ್ಣಲ್ಲಿ ನೀರು ತರಿಸಿದ್ದವು. ಎಷ್ಟೋ ಜನ ತಮ್ಮ ಮನಸ್ಸಿನ ಭಾರವನ್ನು ತೋಡಿಕೊಂಡು ನಾವು ಎಲ್ಲರಿಗೂ ಒಳ್ಳೆಯದನ್ನೇ ಬಯಸುತ್ತೇವೆ, ಯಾರಿಗೂ ಅನ್ಯಾಯ ಮಾಡಿಲ್ಲ, ಆದರೆ ನಮಗೆ ಮಾತ್ರ ಯಾಕೆ ಜೀವನದಲ್ಲಿ ಇಷ್ಟು ಕಷ್ಟ? ನಮ್ಮ ಒಳ್ಳೆಯತನವೇ ನಮಗೆ ಶತ್ರುವಾಗಿದೆಯಾ? ಯಾರಿಗೋ ಒಳ್ಳೆಯದನ್ನು ಮಾಡಲು ಹೋಗಿ ನಾವೇ ಕೆಟ್ಟವರಾಗಿದ್ದೇವೆ. ಈ ನೋವಿನಿಂದ ಹೊರಬರುವುದು ಹೇಗೆ ಎಂದು ಕಳಕಳಿಯಿಂದ ಕೇಳಿದ್ದೀರಿ ಸ್ನೇಹಿತರೆ. ಮತ್ತೆ ಹೌದು ಸ್ನೇಹಿತರೆ, ತುಲಾರಾಶಿಯವರು ಅತಿ ಶತ್ರುಗಳು ಹೊರಗಡೆ ಇಲ್ಲ. ಅವರಿಗೆ ದ್ರೋಹ ಮಾಡುತ್ತಿರುವುದು ಬೇರ್ಯಾರೂ ಅಲ್ಲ, ಬದಲಾಗಿ ಅವರದ್ದೇ ಮನಸ್ಸಿನ ಒಳಗಿರುವ ಕೆಲವು ಅತಿಯಾದ ಒಳ್ಳೆಯ ಗುಣಗಳು. ಹಾಗಾಗಿ ಇವತ್ತಿನ ಈ ಸಂಚಿಕೆಯಲ್ಲಿ ತುಲಾರಾಶಿಯವರ ಬದುಕನ್ನು ಪ್ರತಿದಿನ ಕೊಲ್ಲುತ್ತಿರುವ, ಅವರ ನೆಮ್ಮದಿಯನ್ನು ಕಸಿದುಕೊಳ್ಳುತ್ತಿರುವ ಆ ಪ್ರಮುಖ ಒಳಗಿನ ಶತ್ರುಗಳು ಯಾವುವು? ನಿಮ್ಮ ಸಂಬಂಧಗಳು ನಿಮ್ಮನ್ನೇ ಯಾಕೆ ಉಸಿರುಗಟ್ಟಿಸುತ್ತಿವೆ? ಮತ್ತು ಅತಿ ಮುಖ್ಯವಾಗಿ ಆ ಶತ್ರುಗಳನ್ನು ಸೋಲಿಸಿ ಕಳೆದು ಹೋದ ನಿಮ್ಮ ಅಸಲಿ ನಗುವನ್ನು, ನಿಮ್ಮ ಸ್ವಾಭಿಮಾನವನ್ನು ಮರಳಿ ಪಡೆಯುವುದು ಹೇಗೆ ಅನ್ನೋದನ್ನು ಅತ್ಯಂತ ಸ್ಪಷ್ಟವಾಗಿ ಬಿಡಿಸಲಿದ್ದೇನೆ. ಒಂದು ವೇಳೆ ನೀವು ತುಲಾ ರಾಶಿಯವರಾಗಿದ್ದರೆ ಅಥವಾ ನಿಮ್ಮ ಪ್ರಾಣ ಸ್ನೇಹಿತರು, ನಿಮ್ಮ ಮನೆಯವರು ತುಲಾ ರಾಶಿಯವರಾಗಿದ್ದರೆ ದಯವಿಟ್ಟು ಈ ವಿಡಿಯೋದ ಒಂದು ಸೆಕೆಂಡ್ ಕೂಡ ಸ್ಕಿಪ್ ಮಾಡಬೇಡಿ. ಅತ್ಯಂತ ಮೌನವಾಗಿ ಏಕಾಗ್ರತೆಯಿಂದ ಪ್ರತಿಯೊಂದು ಮಾತನ್ನು ಆಲಿಸಿ. ಯಾಕೆಂದರೆ ಈಗ ನಾನು ಆಡುವ ಮಾತುಗಳು ನಿಮ್ಮ ಬದುಕಿನ ದಿಕ್ಕನ್ನೇ ಬದಲಾಯಿಸುವ ಅತಿದೊಡ್ಡ ಶಕ್ತಿ ಹೊಂದಿದೆ. ಇದು ನಿಮ್ಮ ಕಣ್ಣೀರನ್ನು ಒರೆಸಿ ನಿಮ್ಮ ಅಸಲಿ ಶಕ್ತಿಯನ್ನು ನಿಮಗೆ ಪರಿಚಯಿಸುವ ಪ್ರಯತ್ನ. ಬನ್ನಿ, ಈ ಸತ್ಯದ ಬಾಗಿಲನ್ನು ತೆಗೆಯೋಣ. ತುಲಾ ರಾಶಿಯ ಸಂಕೇತ ತಕ್ಕಡಿ. ಜೀವನದ ಪ್ರತಿಯೊಂದು ಹೆಜ್ಜೆಯಲ್ಲೂ ಒಂದು ಸಮತೋಲನ ಕಾಯ್ದುಕೊಳ್ಳಬೇಕು. ಯಾರ ಮನಸ್ಸಿಗೂ ನೋವಾಗಬಾರದು, ಎಲ್ಲರೂ ಒಟ್ಟಿಗೆ ಖುಷಿಯಾಗಿರಬೇಕು ಎನ್ನುವ ಅತಿಯಾದ ಕಾಳಜಿ ಇವರದ್ದು. ಆದರೆ ಈ ಬ್ಯಾಲೆನ್ಸ್ ಮಾಡುವ ಆತುರದಲ್ಲಿ ತುಲಾ ರಾಶಿಯವರ ಬದುಕನ್ನು ಹಾಳು ಮಾಡುತ್ತಿರುವ ಮೊದಲನೇ ಮತ್ತು ಅತಿ ದೊಡ್ಡ ಶತ್ರು ಎಂದರೆ ಎಲ್ಲರನ್ನೂ ಮೆಚ್ಚಿಸುವ ಹುಚ್ಚು ಮತ್ತು ಮುಖಕ್ಕೆ ನೇರವಾಗಿ ಇಲ್ಲ ಎನ್ನಲಾಗದ ಅಸಹಾಯಕತೆ. ಒಮ್ಮೆ ನಿಮ್ಮ ದಿನನಿತ್ಯದ ಬದುಕನ್ನು ಹಿಂತಿರುಗಿ ನೋಡಿ. ಎದುರಿಗಿರುವ ವ್ಯಕ್ತಿ ಏನಾದರೂ ಸಹಾಯ ಕೇಳಿದರೆ, ಇವರಿಗೆ ಎಷ್ಟೇ ಕಷ್ಟವಿದ್ದರೂ, ಇವರ ಜೇಬಿನಲ್ಲಿ ಕಾಸಿಲ್ಲದಿದ್ದರೂ, ಇವರ ಬಳಿ ಬಿಡುವಿಲ್ಲದಿದ್ದರೂ ಅವರ ಮುಖಕ್ಕೆ ನೇರವಾಗಿ ನನ್ನ ಕೈಯಲ್ಲಿ ಆಗುವುದಿಲ್ಲ ಎನ್ನುವುದಕ್ಕೆ ಇವರಿಗೆ ಬರುವುದಿಲ್ಲ. ನಾನು ಇಲ್ಲ ಅಂದರೆ ಅವರು ಬೇಸರ ಪಟ್ಟುಕೊಳ್ಳುತ್ತಾರೇನೋ, ನಮ್ಮ ಬಾಂಧವ್ಯ ಹಾಳಾಗುತ್ತೇನೋ ಎಂಬ ಅನಗತ್ಯ ಭಯ ಇವರನ್ನು ಕಾಡುತ್ತದೆ. ಇದರ ಪರಿಣಾಮ ಏನಾಗುತ್ತಿದೆ ಗೊತ್ತಾ? ತಮ್ಮ ಸ್ವಂತ ಕೆಲಸಗಳನ್ನು ಬದಿಗೊತ್ತಿ ತಮ್ಮ ಕನಸುಗಳನ್ನು ಸಾಯಿಸಿಕೊಂಡು ತಮ್ಮ ನೆಮ್ಮದಿಯನ್ನು ಹಾಳು ಮಾಡಿಕೊಂಡು ಬೇರೆಯವರಿಗಾಗಿ ಹಗಲಿರುಳು ಓಡಾಡುತ್ತಾರೆ. ತಮ್ಮ ಹೊಟ್ಟೆ ಕಟ್ಟಿ ಬೇರೆಯವರಿಗೆ ಅನ್ನ ಹಾಕುವ ತ್ಯಾಗಮಯಿಗಳು. ನೀವು ನಿಮ್ಮನ್ನು ನಂಬಿದವರಿಗಾಗಿ ನಿಮ್ಮ ಪ್ರಾಣವನ್ನೇ ಪಣಕ್ಕಿಡಲು ನೀವು ಸಿದ್ಧರಿರುತ್ತೀರಿ. ಆದರೆ ಸ್ನೇಹಿತರೆ, ಒಂದು ಕಟುವಾದ ಸತ್ಯವನ್ನು ಎದೆಮುಟ್ಟಿ ನೆನಪಿಸಿಕೊಳ್ಳಿ. ನೀವು ಅವರಿಗಾಗಿ ನಿಮ್ಮ ಸರ್ವಸ್ವವನ್ನು ತ್ಯಾಗ ಮಾಡಿದರೂ ನಾಳೆ ನಿಮಗೆ ಒಂದು ಸಣ್ಣ ಕಷ್ಟ ಬಂದಾಗ ಅದೇ ಜನರು ನಿಮ್ಮ ಕಡೆ ತಿರುಗಿಯೂ ನೋಡುವುದಿಲ್ಲ. ನೀವು ಅವರಿಗಾಗಿ ಹಗಲಿರಲು ಕಷ್ಟಪಟ್ಟಿದ್ದೆಲ್ಲವನ್ನು ಮರೆತು ಬಿಡುತ್ತಾರೆ. ನೀವು ಸಹಾಯ ಕೇಳಿದಾಗ ಅವರು ಸಾವಿರಾರು ನೆಪಗಳನ್ನು ಹೇಳಿ ಸುಲಭವಾಗಿ ಜಾರಿಕೊಳ್ಳುತ್ತಾರೆ. ಆ ಕ್ಷಣದಲ್ಲಿ ನಿಮ್ಮ ಎದೆಗಾಗುವ ಗಾಯ, ನಿಮ್ಮ ಕಣ್ಣಿಂದ ಬರುವ ಕಣ್ಣೀರು ಯಾರಿಗೂ ಕಾಣುವುದಿಲ್ಲ. ಎಲ್ಲರಿಗೂ ಒಳ್ಳೆಯವರಾಗುವ ಆತುರದಲ್ಲಿ ನೀವು ನಿಮಗೆ ಅತಿ ದೊಡ್ಡ ದ್ರೋಹ ಮಾಡಿಕೊಳ್ಳುತ್ತಿದ್ದೀರಿ. ಜಗತ್ತಿನಲ್ಲಿ ಎಲ್ಲರನ್ನು ಒಟ್ಟಿಗೆ ಖುಷಿಯಾಗಿಡಲು ಸಾಕ್ಷಾತ್ ಆ ಭಗವಂತನಿಗೂ ಸಾಧ್ಯವಿಲ್ಲ. ಇನ್ನು ಮನುಷ್ಯನರಾದ ನಿಮಗೆ ಹೇಗೆ ಸಾಧ್ಯ?
ನಿಮ್ಮ ಈ ನೇರವಾಗಿ ಇಲ್ಲ ಎನ್ನಲಾಗದ ದೌರ್ಬಲ್ಯವನ್ನು, ನಿಮ್ಮ ಈ ಮೃದು ಸ್ವಭಾವವನ್ನು ಇಂದಿನ ಸ್ವಾರ್ಥಿ ಜಗತ್ತು ತಮ್ಮ ಲಾಭಕ್ಕಾಗಿ ಅತಿ ಕ್ರೂರವಾಗಿ ಬಳಸಿಕೊಳ್ಳುತ್ತಿದೆ. ಇದು ನಿಮ್ಮ ಒಳ್ಳೆಯತನವಲ್ಲ, ಇದು ನೀವು ನಿಮ್ಮನ್ನೇ ಮಾನಸಿಕವಾಗಿ ನಾಶ ಮಾಡಿಕೊಳ್ಳುತ್ತಿರುವ ದಾರಿ. ಕಹಿಯಾದರೂ ಇದು ಸತ್ಯ. ತುಲಾ ರಾಶಿಯವರ ಒಳಗಿರುವ ಎರಡನೇ ಅತಿದೊಡ್ಡ ದೌರ್ಬಲ್ಯವೆಂದರೆ ಸರಿಯಾದ ಸಮಯಕ್ಕೆ ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಒದ್ದಾಡುವುದು ಮತ್ತು ವಿಪರೀತ ಗೊಂದಲಕ್ಕೆ ಒಳಗಾಗುವುದು. ನಿಮ್ಮ ರಾಶಿಯ ಸಂಕೇತ ತಕ್ಕಡಿ. ನೀವು ಪ್ರತಿಯೊಂದು ವಿಚಾರವನ್ನು ತಕ್ಕಡಿಯಲ್ಲಿಟ್ಟು ತೂಗಲು ಪ್ರಯತ್ನಿಸುತ್ತೀರಿ. ಜೀವನದಲ್ಲಿ ಯಾವುದಾದರೂ ಒಂದು ಪ್ರಮುಖ ಘಟ್ಟ ಬಂದಾಗ, ಒಂದು ಹೊಸ ಅವಕಾಶ ಎದುರಾದಾಗ ಅಥವಾ ಎರಡು ದಾರಿಗಳಲ್ಲಿ ಒಂದನ್ನು ಆರಿಸಿಕೊಳ್ಳಬೇಕಾದ ನೀವು ಅನುಭವಿಸುವ ಮಾನಸಿಕ ಪರದಾಟ ಅಷ್ಟಿಷ್ಟಲ್ಲ. ಇದು ಸರಿಯಾ, ಅದು ಸರಿಯಾ, ಒಂದು ವೇಳೆ ನಾನು ಈ ನಿರ್ಧಾರ ತೆಗೆದುಕೊಂಡರೆ ನನ್ನ ಮನೆಯವರಿಗೆ ತೊಂದರೆಯಾಗುತ್ತಾ, ನನ್ನಿಂದ ಯಾರಿಗಾದರೂ ಅನ್ಯಾಯವಾಗುತ್ತಾ, ಅವರು ಬೇಸರ ಪಟ್ಟುಕೊಳ್ಳುತ್ತಾರಾ ಎಂದು 10,000 ಬಾರಿ ಯೋಚನೆ ಮಾಡುತ್ತೀರಿ. ಅತ್ಯುತ್ತಮವಾದುದನ್ನೇ ಆರಿಸಿಕೊಳ್ಳಬೇಕು, ಯಾವುದೇ ಸಣ್ಣ ತಪ್ಪು ಕೂಡ ಆಗಬಾರದು ಎನ್ನುವ ಹುಚ್ಚಿನಲ್ಲಿ ಬರೀ ಯೋಚನೆ ಮಾಡುತ್ತಲೇ ಕುಳಿತುಕೊಳ್ಳುತ್ತೀರಿ. ಹೀಗೆ ಯೋಚನೆ ಮಾಡುತ್ತಲೇ ನಿಮ್ಮ ಕೈಗೆ ಬಂದ ಅದೆಷ್ಟೋ ಅತ್ಯಮೂಲ್ಯವಾದ ಅವಕಾಶಗಳನ್ನು, ಅದೃಷ್ಟವನ್ನು ನೀವೇ ಕೈಯಾರೆ ಕಳೆದುಕೊಂಡಿದ್ದೀರಿ. ಒಮ್ಮೆ ನೆನಪಿಸಿಕೊಳ್ಳಿ, ನಿಮ್ಮ ಬದುಕಿನಲ್ಲಿ ಎಷ್ಟೋ ಬಾರಿ ನೀವು ಸರಿಯಾದ ಸಮಯಕ್ಕೆ ದಿಟ್ಟ ನಿರ್ಧಾರ ತೆಗೆದುಕೊಳ್ಳದೆ ಹಿಂದೇಟು ಹಾಕಿದ್ದರಿಂದಲೇ ಆ ಸುವರ್ಣ ಅವಕಾಶ ಬೇರೊಬ್ಬರ ಪಾಲಾಗಿದೆ. ಸ್ನೇಹಿತರೆ, ನೀವು ಅರ್ಥ ಮಾಡಿಕೊಳ್ಳಬೇಕಾದ ಅತಿ ಮುಖ್ಯವಾದ ವಿಚಾರವೇನೆಂದರೆ, ತಪ್ಪು ನಿರ್ಧಾರ ತೆಗೆದುಕೊಳ್ಳುವುದಕ್ಕಿಂತ ಹೆದರಿಕೊಂಡು ಯಾವ ನಿರ್ಧಾರವೂ ತೆಗೆದುಕೊಳ್ಳದೆ ಸುಮ್ಮನೆ ಕಾಲಹರಣ ಮಾಡುವುದು ಬದುಕಿನ ಅತಿ ದೊಡ್ಡ ತಪ್ಪು. ನೀವು ತೀರ್ಮಾನ ಮಾಡಲು ತಡ ಮಾಡಿದಷ್ಟು ನಿಮ್ಮ ಜೀವನದ ನಿಯಂತ್ರಣ ಬೇರೊಬ್ಬರ ಕೈಗೆ ಹೋಗುತ್ತದೆ. ನಿಮ್ಮ ಹಣೆಬರಹವನ್ನು ಬೇರ್ಯಾರೋ ಬರೆಯಲು ಶುರು ಮಾಡುತ್ತಾರೆ. ನಿಮ್ಮ ಈ ವಿಪರೀತ ಗೊಂದಲದ ಸ್ವಭಾವವೇ ನಿಮ್ಮ ಪ್ರಗತಿಗೆ, ನಿಮ್ಮ ಯಶಸ್ಸಿಗೆ ಅತಿ ದೊಡ್ಡ ತಡೆಗೋಡೆಯಾಗಿ ನಿಂತು ನಿಮ್ಮನ್ನು ಹಿಂದಕ್ಕೆ. ತುಲಾರಾಶಿಯವರು ಒಳಗಿರುವ ಮೂರನೇ ಅತಿ ದೊಡ್ಡ ಮತ್ತು ಅಪಾಯಕಾರಿ ಶತ್ರುವೆಂದರೆ ಜಗಳ ಅಥವಾ ಸಂಘರ್ಷ. ಎಂದರೆ ವಿಪರೀತ ಭಯಪಡುವುದು ಮತ್ತು ಎದುರಾದ ನೋವನ್ನು ತಾವೇ ನುಂಗಿಕೊಳ್ಳುವುದು. ತುಲಾ ರಾಶಿಯವರಿಗೆ ಶಾಂತಿ ಮತ್ತು ನೆಮ್ಮದಿ ಎಂದರೆ ಪ್ರಾಣ. ಎಲ್ಲಿ ಜಗಳ, ಕೂಗಾಟ, ಕಿರುಚಾಟ ಇರುತ್ತದೆಯೋ ಅಲ್ಲಿಂದ ಇವರು ಬಹಳ ದೂರ ಓಡಲು ಬಯಸುತ್ತಾರೆ. ಮನೆಯಲ್ಲಿ, ಸಂಬಂಧಗಳಲ್ಲಿ ಅಥವಾ ಕೆಲಸದ ಜಾಗದಲ್ಲಿ ಯಾರಾದರೂ ಇವರನ್ನು ವಿನಾಕಾರಣ ಅವಮಾನಿಸಿದರೆ, ಇವರ ವಿರುದ್ಧ ಸುಳ್ಳು ಆರೋಪ ಮಾಡಿದರೆ ಇವರು ತಕ್ಷಣ ಎದುರಾಳಿಗೆ ತಿರುಗಿ ಬೀಳುವುದಿಲ್ಲ. ಕಣ್ಣಿಗೆ ರಾಚುವಂತಹ ಅನ್ಯಾಯ ಕಣ್ಣ ಮುಂದೆಯೇ ನಡೆಯುತ್ತಿದ್ದರೂ ಮೌನಕ್ಕೆ ಶರಣಾಗುತ್ತಾರೆ. ಜಗಳ ದೊಡ್ಡದಾಗಬಾರದು, ದಶಕಗಳ ಮೌನಕ್ಕೆ ಶರಣಾಗುತ್ತಾರೆ. ಮತ್ತೆ ದಶಕಗಳ ಸಂಬಂಧಗಳು ಹಾಳಾಗಬಾರದು, ಮನೆಯ ನೆಮ್ಮದಿ ಕೆಡಬಾರದು ಎನ್ನುವ ಮುಗ್ಧ ಕಾರಣಕ್ಕೆ ತಮ್ಮ ಸ್ವಾಭಿಮಾನಕ್ಕೆ ಪೆಟ್ಟು ಬಿದ್ದರೂ ತಮ್ಮದೇ ತಪ್ಪಿಲ್ಲದಿದ್ದರೂ ಎಲ್ಲವನ್ನು ಮೌನವಾಗಿ ಸಹಿಸಿಕೊಳ್ಳುತ್ತಾರೆ. ಎಷ್ಟೋ ಬಾರಿ ಜಗಳ ಬೇಡ ಎಂಬ ಕಾರಣಕ್ಕೆ ಬೇರೆಯವರ ತಪ್ಪಿಗೂ ಇವರೇ ಕ್ಷಮೆ ಕೇಳಿಬಿಡುತ್ತಾರೆ. ಆದರೆ ಈ ಕೋಪವನ್ನು, ಅವಮಾನವನ್ನು ಒಳಗೊಳಗೆ ನುಂಗಿ ತಮ್ಮನ್ನು ತಾವೇ ದಿನೇ ದಿನೇ ಸುಟ್ಟುಕೊಳ್ಳುತ್ತಾರೆ. ಹಗಲೆಲ್ಲ ಎಲ್ಲರ ಎದುರು ನಗುವ ಇವರು ರಾತ್ರಿಯೆಲ್ಲ ಆ ಕಹಿ ಮಾತುಗಳನ್ನು ನೆನಪಿಸಿಕೊಂಡು ದಿಂಬಿಗೆ ಮುಖ ಒತ್ತಿ ಕಣ್ಣೀರು ಹಾಕುತ್ತಾರೆ. ಯಾರಿಗೂ ಹೇಳಲಾಗದೆ ತಮ್ಮ ನೋವನ್ನು ತಾವೇ ಅನುಭವಿಸುತ್ತಾ ಮಾನಸಿಕವಾಗಿ ಕುಗ್ಗಿ ಹೋಗುತ್ತಾರೆ. ಸ್ನೇಹಿತರೆ, ಬಹಳ ಕಟುವಾದ ಸತ್ಯವೊಂದನ್ನು ನೀವು ಅರಗಿಸಿಕೊಳ್ಳಲೇಬೇಕು. ನಿಮ್ಮ ಈ ಅತಿಯಾದ ಮೌನ ಮತ್ತು ಹೊಂದಾಣಿಕೆಯ ಸ್ವಭಾವವನ್ನು ಈ ಜಗತ್ತು ನಿಮ್ಮ ಹೇಡಿತನ ಅಥವಾ ದೌರ್ಬಲ್ಯ ಎಂದು ತಪ್ಪಾಗಿ ಅರ್ಥೈಸಿಕೊಂಡಿದೆ. ನೀವು ಎಲ್ಲದಕ್ಕೂ ತಲೆಬಾಗುತ್ತಾ ಹೋದರೆ ಈ ಕ್ರೂರ ಸಮಾಜ ನಿಮ್ಮನ್ನು ಇನ್ನಷ್ಟು ತುಳಿಯುತ್ತಲೇ ಇರುತ್ತದೆ. ಸಂಬಂಧಗಳನ್ನು ಉಳಿಸಿಕೊಳ್ಳುವ ಭರದಲ್ಲಿ ನೀವು ನಿಮ್ಮನ್ನು ನೀವೇ ಸಂಪೂರ್ಣವಾಗಿ ಕಳೆದುಕೊಳ್ಳುತ್ತಿದ್ದೀರಿ. ನಿಮ್ಮ ಸಿಟ್ಟನ್ನು ಹೊರಹಾಕದೆ, ಅನ್ಯಾಯವನ್ನು ನೇರವಾಗಿ ಪ್ರಶ್ನಿಸದೆ, ಕೃತಕ ಶಾಂತಿಯನ್ನು ಕಾಪಾಡುವ ಆತುರದಲ್ಲಿ ನೀವೇ ನಿಮ್ಮ ಆರೋಗ್ಯವನ್ನು ಮತ್ತು ಭವಿಷ್ಯವನ್ನು ಹಾಳು ಮಾಡಿಕೊಳ್ಳುತ್ತಿದ್ದೀರಿ. ಸ್ನೇಹಿತರೆ, ಇಲ್ಲಿಯವರೆಗೆ ನಾವು ತುಲಾರಾಶಿಯವರ ಬದುಕನ್ನು ನರಕ ಮಾಡುತ್ತಿರುವ 3 ಪ್ರಮುಖ ಶತ್ರುಗಳ ಬಗ್ಗೆ ಮಾತನಾಡಿದೆವು. ಹಾಗಾದರೆ ಈ ಮಾನಸಿಕ ಯಾತನೆಯಿಂದ ಹೊರಬರುವುದು ಹೇಗೆ? ನಿಮ್ಮ ಕಳೆದು ಹೋದ ನಗುವನ್ನು ಮತ್ತು ಸ್ವಾಭಿಮಾನವನ್ನು ಮರಳಿ ಪಡೆಯುವುದು ಹೇಗೆ? ಬನ್ನಿ ಈಗ ಬದಲಾವಣೆಯ ಹಾದಿಯ ಬಗ್ಗೆ ಮಾತನಾಡೋಣ. ಮೊದಲನೆಯ ಮತ್ತು ಅತಿ ಮುಖ್ಯವಾದ ಹೆಜ್ಜೆ ಎಂದರೆ ನಿಮ್ಮ ಮುಖವಾಡವನ್ನು ಕಳಚಿಡಿ ಮತ್ತು ಇಲ್ಲ ಎಂದು ಹೇಳುವುದನ್ನು ಕಲಿಯಿರಿ. ನಿಮಗೆ ಇಷ್ಟವಿಲ್ಲದ, ನಿಮ್ಮ ಕೈಯಲ್ಲಿ ಆಗದ ಕೆಲಸಗಳಿಗೆ ನಯವಾಗಿ ಆದರೆ ಕಟ್ಟುನಿಟ್ಟಾಗಿ ಇಲ್ಲ ಎಂದು ಹೇಳಿ. ನೀವು ಇಲ್ಲ ಅಂದ ತಕ್ಷಣ ಕೆಲವರು ನಿಮ್ಮಿಂದ ದೂರವಾಗಬಹುದು, ಅವರು ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡಬಹುದು. ಆದರೆ ನೆನಪಿಡಿ, ಯಾರು ನಿಮ್ಮ ಒಂದು ಇಲ್ಲ ಎಂಬ ಪದಕ್ಕೆ ದೂರವಾಗುತ್ತಾರೋ ಅವರು ಎಂದಿಗೂ ನಿಮ್ಮ ನಿಜವಾದ ಹಿತೈಷಿಗಳಾಗಿರುವುದಿಲ್ಲ. ಅವರಿಂದ ದೂರವಾಗುವುದೇ ನಿಮ್ಮ ನೆಮ್ಮದಿಗೆ ಅತಿದೊಡ್ಡ ದಾರಿ. ಎಲ್ಲರನ್ನು ಮೆಚ್ಚಿಸುವ ಈ ಹುಚ್ಚಾಟವನ್ನು ಹಿಂದೆ ಬಿಟ್ಟು ಬಿಡಿ. ಎರಡನೆಯದಾಗಿ, ಬೇರೆಯವರಿಗಿಂತ ಮೊದಲು ನಿಮ್ಮನ್ನು ನೀವು ಪ್ರೀತಿಸಲು ಶುರು ಮಾಡಿ. ನಿಮ್ಮ ಸಂತೋಷವನ್ನು, ನಿಮ್ಮ ಕನಸುಗಳನ್ನು ತ್ಯಾಗ ಮಾಡಿ. ಬೇರೆಯವರ ಮುಖದಲ್ಲಿ ನಗುತ್ತಿರುವ ಅಗತ್ಯ ನಿಮಗಿಲ್ಲ. ನಿಮ್ಮ ಪ್ರಮುಖ ನಿರ್ಧಾರಗಳನ್ನು ನೀವೇ ತೆಗೆದುಕೊಳ್ಳಿ. ತೀರ್ಮಾನ ಮಾಡಲು ಗೊಂದಲ ಮಾಡಿಕೊಳ್ಳಬೇಡಿ.
ಒಂದು ವೇಳೆ ನೀವು ತೆಗೆದುಕೊಂಡ ನಿರ್ಧಾರ ತಪ್ಪಾದರೆ ಅದರಿಂದ ಪಾಠ ಕಲಿಯಿರಿ, ಆದರೆ ಎದರಿ ಮಾತ್ರ ಕೂರಬೇಡಿ. ನಿಮ್ಮ ಬದುಕಿನ ನಿಯಂತ್ರಣ ನಿಮ್ಮ ಕೈಯಲ್ಲೇ ಇರಬೇಕು. ಮೂರನೆಯ ಅನ್ಯಾಯವಾದ ಧ್ವನಿ ಎತ್ತಿ ಸಂಬಂಧ ಉಳಿಸಿಕೊಳ್ಳಬೇಕು ಎನ್ನುವ ಒಂದೇ ಕಾರಣಕ್ಕೆ ನಿಮ್ಮ ಸ್ವಾಭಿಮಾನವನ್ನು ಯಾರಿಗೂ ಮಾರಿಕೊಳ್ಳಬೇಡಿ. ನಿಮ್ಮ ಬೆಲೆ ಗೊತ್ತಿಲ್ಲದವರು, ನಿಮ್ಮನ್ನು ಪದೇ ಪದೇ ಅವಮಾನಿಸುವವರು ನಿಮ್ಮಿಂದ ದೂರವಾದರೆ ಅದು ನಿಮ್ಮ ಪಾಲಿಗೆ ಖಂಡಿತ ಒಳ್ಳೆಯದೇ. ಜಗಳವಾಗುತ್ತದೆ ಎಂದು ಹೆದರಿ ನಿಮ್ಮ ಭಾವನೆಗಳನ್ನು ಸಾಯಿಸಿಕೊಳ್ಳಬೇಡಿ. ನಿಮ್ಮ ಅಸಮಾಧಾನವನ್ನು, ನಿಮ್ಮ ನೋವನ್ನು ಸ್ಪಷ್ಟವಾಗಿ ಎದುರಿಗಿರುವವರಿಗೆ ತಿಳಿಸುವುದನ್ನು ರೂಢಿಸಿಕೊಳ್ಳಿ ಸ್ನೇಹಿತರೆ. ಅನ್ಯಾಯವನ್ನು ಮೌನವಾಗಿ ಸಹಿಸಿಕೊಳ್ಳುವುದು ಕೂಡ ಅನ್ಯಾಯ ಮಾಡಿದಷ್ಟೇ ದೊಡ್ಡ ಪಾಪ ಎನ್ನುವುದನ್ನು ಮರೆಯಬೇಡಿ. ಆಧ್ಯಾತ್ಮಿಕವಾಗಿ ಹೇಳಬೇಕೆಂದರೆ ತುಲಾರಾಶಿಯ ಅಧಿಪತಿ ಶುಕ್ರ. ಈ ಶುಕ್ರ ಗ್ರಹವು ಸೌಂದರ್ಯ, ಕಲೆ, ಪ್ರೀತಿ ಮತ್ತು ನೆಮ್ಮದಿಯ ಸಂಕೇತ. ನಿಮ್ಮ ಮನಸ್ಸಿನ ವಿಪರೀತ ಗೊಂದಲಗಳನ್ನು ನಿವಾರಿಸಲು ಮತ್ತು ಆಂತರಿಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ನೀವು ಮಹಾಲಕ್ಷ್ಮಿ ದೇವಿಯ ಅಥವಾ ಪರಶಿವನ ಆರಾಧನೆ ಮಾಡುವುದು ಬಹಳ ಮುಖ್ಯ. ಶುಕ್ರನು ಪರಶಿವನ ಪರಮ ಭಕ್ತ. ಹಾಗಾಗಿ ಶುಕ್ರ ದೋಷಗಳು ಮತ್ತು ಮಾನಸಿಕ ದೌರ್ಬಲ್ಯಗಳು ನಿವಾರಣೆಯಾಗುತ್ತವೆ. ಪ್ರತಿದಿನ ಬೆಳಗ್ಗೆ ಅಥವಾ ವಿಶೇಷವಾಗಿ ಶುಕ್ರವಾರದ ದಿನಗಳಲ್ಲಿ ಮಹಾಲಕ್ಷ್ಮಿಯ ಅಷ್ಟೋತ್ತರ ಅಥವಾ ಶ್ರೀ ಸೂಕ್ತ ಪಠಣ ಮಾಡುವುದರಿಂದ ನಿಮ್ಮ ಮನಸ್ಸಿಗೆ ಅದ್ಭುತವಾದ ಸ್ಥೈರ್ಯ ಸಿಗುತ್ತದೆ. ಹಾಗೆಯೇ ಸೋಮವಾರದ ದಿನ ಶಿವನಿಗೆ ಜಲಾಭಿಷೇಕ ಮಾಡುವುದರಿಂದ ನಿಮ್ಮ ಅತಿಯಾದ ಆಲೋಚನೆಗಳು ಕಡಿಮೆಯಾಗಿ ಮನಸ್ಸಲ್ಲಿಂದ ಅಂಜಿಕೆ ದೂರವಾಗಿ ಮನಸ್ಸು ಸಂಪೂರ್ಣವಾಗಿ ಶಾಂತವಾಗುತ್ತದೆ. ನೆನಪಿಡಿ ಸ್ನೇಹಿತರೆ, ತುಲಾರಾಶಿಯ ಸಂಕೇತವಾದ ತಕ್ಕಡಿ ಸರಿಯಾಗಿ ಕೆಲಸ ಮಾಡಬೇಕಾದರೆ ಅದರ ಮಧ್ಯದ ಮುಳ್ಳು ಅತ್ಯಂತ ದೃಢವಾಗಿರಬೇಕು. ಅದು ಗಾಳಿಗೆ ಅತ್ತಿತ್ತ ವಾಲಬಾರದು. ಹಾಗೆಯೇ ನೀವು ಬದುಕಿನಲ್ಲಿ ಗೆಲ್ಲಬೇಕಾದರೆ ನಿಮ್ಮ ಮನಸ್ಸು ಗಟ್ಟಿಯಾಗಿರಬೇಕು. ನಿಮ್ಮನ್ನು ನೀವು ನಂಬಿ ನಿಮ್ಮ ಬೆನ್ನು ಹಿಂದೆ ಮಾತನಾಡುವವರಿಗೆ ತಲೆ ಕೆಡಿಸಿಕೊಳ್ಳಬೇಡಿ. ಕಷ್ಟಗಳಿಗೆ ಎದೆಗೊಟ್ಟು ನಿಲ್ಲಿ, ನಿಮ್ಮ ಗೆಲುವು ನಿಶ್ಚಿತ. ಈ ಮಾತುಗಳು ನಿಮ್ಮ ಮನಸ್ಸಿಗೆ ನಾಟಿದ್ದರೆ, ನಿಮ್ಮ ಒಳ್ಳೆಯ ಹೊಸ ಒಂದು ಭರವಸೆಯ ಕಿಡಿಯನ್ನು ಹೊತ್ತಿಸಿದರೆ ದಯವಿಟ್ಟು ಈ ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ ಮತ್ತು ಕಮೆಂಟ್ ಬಾಕ್ಸಲ್ಲಿ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಥವಾ ಓಂ ನಮಃ ಶಿವಾಯ ಅಂತ ಒಂದು ಕಮೆಂಟ್ ಕೊಡೋದನ್ನು ಮರಿಬೇಡಿ. ಈ ಸಕಾರಾತ್ಮಕ ಕಮೆಂಟ್ ನಿಮ್ಮ ಆತ್ಮವಿಶ್ವಾಸವನ್ನು ಆಕಾಶದ ಎತ್ತರಕ್ಕೆ ಏರಿಸಲಿ. ಈ ವಿಡಿಯೋವನ್ನು ಕಷ್ಟದಲ್ಲಿರುವ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಸ್ನೇಹಿತರೆ. ಮತ್ತೆ ಸಿಗ್ತೀನಿ ನಿಮಗೆ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಪ್ರತಿಯೊಬ್ಬರು ತುಲಾ ರಾಶಿಯವರಿಗೂ, ಪ್ರತಿಯೊಂದು ರಾಶಿಗೂ ದೇವರು ಒಳ್ಳೇದು ಮಾಡಲಿ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ.